ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಗುರುಜಿಯವರ ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಶನೀಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳಿರುತ್ತೆ ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಿಥುನ ರಾಶಿಗೆ ಶನೇಶ್ವರ ಮಿತ್ರ ಆದರೂ ಕೂಡ ಅಷ್ಟಮಾಧಿಪತಿ ನವಮಾಧಿಪತಿ ದಶಮಕ್ಕೆ ಬರ್ತಾ ಇದ್ದಾನೆ ಮಿಥುನ ರಾಶಿಯವರೆಗೆ. ಏನು ಈ ಮಿಥುನ ರಾಶಿಯವರಿಗೆ 10ನೇ ಮನೆಗೆ ಬರ್ತಾನೆ ಉದ್ಯೋಗವನ್ನು ಸೂಚಿಸುವಂಥದ್ದು. ನಿಮ್ಮ ಉದ್ಯೋಗದಲ್ಲಿ ತಾವು ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯವಹಾರ ವ್ಯಾಪಾರದಲ್ಲಿ, ಆ ಒಂದು ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರಗತಿ ಅಂತ ಬೇಕಾದರೆ ಈ ಕಾಲಿಗೆ ಮುಳ್ಳು ಚುಚ್ಚಿದವ ಹೇಗೆ ನಡೀತಾನೆ, ಅವನು ಕುಂಟ್ಕೊಂಡೇ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಅವನ ಕಾಲಿನ ಒಳಗಡೆ, ಅವನ ಪಾದದ ಒಳಗಡೆ ಮುಳ್ಳು ಹೊಕ್ಕಿರ್ತಕ್ಕಂತಹದ್ದು ಅವನಿಗೆ ಪೇಯ್ನ್ ಕೊಡ್ತಾ ಇರುತ್ತೆ, ನೋವು ಕೊಡ್ತಾ ಇರುತ್ತೆ. ಈಗ ಹಾಗೂ ಅವನು ಕೂತ್ಕೊಳ್ಳೋ ಹಾಗಿಲ್ಲ, ಕುಂಟುಕೊಂಡು ನಡಿಬಹುದು, ಅಭ್ಯಂತರವಿಲ್ಲ, ತೊಂದರೆ ಇಲ್ಲ. ಆದರೆ ಕೂರುವ ಹಾಗಿಲ್ಲ. ಕೂರ್ತಕ್ಕಂತಹ ಜಾಯಮಾನವೇ ಮಿಥುನ ರಾಶಿಯವರದು ಅಲ್ವೇ ಅಲ್ಲ ಕೂಡ. ಅವ್ರದ್ದೊಂದು ನಿಯಮ ಇರುತ್ತೆ, ಅವ್ರದ್ದೊಂದು ಪಾಲಿಸಿ ಇರುತ್ತೆ. ಏನಂತಂದರೆ ಈ ಕೂತು ತುಕ್ಕು ಹಿಡುವುದಕ್ಕಿಂತ ದುಡಿದು ಸವಿಯುವುದು ಲೇಸು ಅಂತಕ್ಕಂತಹ ನಿಮ್ಮ ಸಿದ್ಧಾಂತಕ್ಕೆ ನೀವು ಕುಂಟುಕೊಂಡು ಏನೋ ಒಂದು ನೆಪ ಹೇಳಿಕೊಂಡು ನೀವು ಮುಂದುವರಿಯಲೇಬೇಕಾಗತ್ತೆ, ಜೀವನ ಸಾಗಿಸ್ಬೇಕಾಗತ್ತೆ. ಇದು ಯುದ್ಧದ ಭೂಮಿ, ಯುದ್ಧ ಮಾಡಿಯೇ ಅಂತಕ್ಕಂಥ ಸಂಕಲ್ಪ. ನೀವು ಬರೀ ಸಂಕಲ್ಪ ಮಾತ್ರವಲ್ಲ, ದೃಢ ಸಂಕಲ್ಪವನ್ನು ತಾವು ಇಟ್ಕೊಳ್ತೀನಿ ಅಂತಂದರೆ ಪ್ರಗತಿಯತ್ತ ನೀವು ಹೆಜ್ಜೆ ಹಾಕಿದಾಗನೇ. ಆದರೆ ಒಂದು ಗಮನಿಸಬೇಕು, ನೀವಿಲ್ಲಿ 10ನೇ ಮನೆಗೆ ಬಂದಿರತಕ್ಕಂತಹ ಶನೇಶ್ವರ ನಿಮ್ಮ ಮೇಲೆ ಕೃಪೆಯನ್ನು ತೋರಲಿಕ್ಕೆ ಬಂದಿರತಕ್ಕಂತಹದ್ದು ಶತ್ರುವಿನ ಮನೆಗೆ. ನಿಮಗೂ ಕೂಡ ಅದು ಶತ್ರುವಿನ ಮನೆ ಆಗಿರತಕ್ಕಂಥದ್ದು. ಏನೆಲ್ಲ ಕೂಡ ಗಮನಿಸ್ತಿರ್ತೀರೋ, ಒಟ್ಟಾರೆ ಅಭ್ಯುದಯದ ಪಥದಲ್ಲಿ ನಾವು ಚಲಿಸಬೇಕು ಅಂತಂದರೆ ನಮಗೆ ಯಾರೂ ಕೂಡ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ ಅಂತಕ್ಕಂಥ ಕೊರಗು ನಿಮ್ಮಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅಣ್ಣ ತಮ್ಮಂದರು ಈಗೋ ಹಾಗೋ ಒಂದಷ್ಟು ಸಂಕಷ್ಟ ಬಂದಾಗ ಕಾಣಿಸ್ಕೊಳ್ತಾರೆ, ಮತ್ತೆ ಪತ್ತೆ ಇರೋದಿಲ್ಲ. ಆದರೆ ನಿಮಗೊಂದು ಚೆನ್ನಾಗಿ ನೆನಪಿರಲಿ, ಮಿಥುನ ರಾಶಿಯವರಿಗೆ ಕತ್ತಲಲ್ಲಿ ನಮ್ಮ ನೆರಳು ಕೂಡ ಮಾಯವಾಗುತ್ತೆ. ಅದೇ ಬಿಸಿಲಿದ್ದಾಗ ನಿಮ್ಮ ನೆರಳು ನಿಮ್ಗೆ ಗೋಚರ ಆಗ್ತಾ ಇರುತ್ತೆ. ಕತ್ತಲು ಬಂದಾಗ ನೆರಳು ಮಾಯ, ಸಂಕಷ್ಟ ಬಂದಾಗ ಬಂಧು ಬಳಗವು ಮಾಯ. ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಗಮ್ಯ ಸ್ಥಾನ, ನಿಮ್ಮ ಗಮನ ಎಲ್ಲಿರಬೇಕು ಅಂತಂದರೆ ನೀನು ಒಬ್ಬಂಟಿಗನಾಗಿಯೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ನೀನು ಒಬ್ಬಂಟಿಗನಾಗಿಯೇ ಆಲೋಚನೆ ಮಾಡಬೇಕು. ಒಂಟಿಯಾಗಿದ್ದೆ ಅಂಥೇಳಿ ನೀವು ಬೇಸರ ಮಾಡಿಕೊಳ್ಳೋದಲ್ಲ, ಏಕಾಂತದಲ್ಲಿ ಇದ್ದುಕೊಂಡೇ ನಿಮ್ಮ ಒಂದು ತಲೆಗೆ ಕೆಲಸ ಕೊಡ್ತಕ್ಕಂತಹದ್ದು, ನಿಮ್ಮ ಒಂದು ಯೋಚನೆಗಳಿಗೆ ಯೋಜನಾ ರೂಪವಾಗಿ ರೂಢಿಸ್ಲಿಕ್ಕಿರ್ತಕ್ಕಂಥ ಸುಸಮಯ ಅಂತ ಹೇಳಬಹುದೇ. ಅದಕ್ಕಾಗಿ 10ನೇ ಮನೆಗೆ ಬಂದಾಗ ಶನಿ ಅಷ್ಟೊಂದು ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಕೊಡ್ತಾನೆ ಅಂತಕ್ಕಂತಹ ಆಶಾಭಾವ ನಾನು ಯಾಕೆ ವ್ಯಕ್ತಪಡಿಸ್ತೇನೆ ಅಂತಂದರೆ, ಇದನ್ನು ಮೆಟ್ಟಿ ನಿಲ್ತಕ್ಕಂಥ ದಿಶಕ್ತಿ ನಾವು ರೂಢಿಸಿಕೊಂಡಾಗ ಬಹುಶಃ ಯಾರಾದರೂ ನಮಗೆ ಹೇಳಿಬಿಟ್ರೆ ಅದನ್ನು ನಿನಗೆ ಕೆಟ್ಟದ್ದಾಗತ್ತೆ, ನಿನಗೆ ನೋವೇ ಜಾಸ್ತಿ ಇದೆ ಅಂತ ಹೇಳಿದರೆ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ನಮ್ಮಲ್ಲಿ ಬಂದರೆ ಬಹುಶಃ ಅದನ್ನು ಕೂಡ ಸುಳ್ಳು ಮಾಡಬೇಕು ನಾವಾಗುತ್ತೆ. ಅಷ್ಟು ಧೈರ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳ್ತಾನೆ. ಅದರಲ್ಲೂ ಮಿಥುನ ರಾಶಿಯವರು ಸ್ವಲ್ಪ ಛಲವನ್ನು ಇಟ್ಕೊಂಡಿರ್ತಾರೆ. ಬಹುಶಃ ಒಂದೊಂದು ಬಾರಿ ಅವರದೇ ಆಗಿರತಕ್ಕಂತಹ ಈಗೋಯಿಸಮ್ಮಿಂದಲೋ ಅಥವಾ ಮತ್ಸರದ ಭಾವದಿಂದಲೋ ಅಥವಾ ಲೋಭತನದಿಂದಲೋ ನಿಮ್ಮನ್ನು ನೀವೇ ಶಿಕ್ಷೆಗೆ ಒಳಪಡಿಸ್ಕೊಂಡು ಲಾಸ್ ಮಾಡಿಕೊಂಡಿರ್ತೀರಿ, ಪತನಕ್ಕೆ ಹೊರಟು ಬಿಟ್ಟಿರ್ತೀರಿ. ಆದರೆ ನಿಮ್ಮ ರಾಶಿಗೇನೆ ಬಹುಶಃ ಮೇಗೆ ಇಷ್ಟು ದಿವಸ ವ್ಯಯಸ್ಥಾನದಲ್ಲಿದ್ದಂತಹ ಗುರು ನಿಮ್ಮ ರಾಶಿಗೆ ಬರುತ್ತಾನೆ. ಹೋದ ವರ್ಷವೂ ನಿಮಗೆ ಗುರುಬಲ ಇರಲಿಲ್ಲ, ಅಟ್ಲೀಸ್ಟ್ ಈಗಾದರೂ ಇದೆಯಾ ಅಂತಂದರೆ ಅದೂ ಇಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ಕಡೆ ಗುರುಬಲವೂ ಇಲ್ಲ, ಆ ಕಡೆಗೆ ಶನಿ ಬಲವೂ ಇಲ್ಲ. ಎಂತ ಮಾಡೋದಂತ ಪೇಚಾಟಕ್ಕೆ ಸಿಲುಕಾಕೊಂಡು ಯಾರೋ ಇದನ್ನು ಏನೇನೋ ನೋಡ್ತಾ ಇರ್ತಾರಂತಲ್ಲ ಅಂತ ನೋಡಿಕೊಂಡು ನೀವು ಬೇಸರ ಮಾಡ್ಕೊಳ್ಳೋದಲ್ಲ. ಇಲ್ಲಿ ಹನುಮಂತ ಒಂದು ಬಾರಿ
ಏನು ಮಾಡ್ತಾನೆ ಅಂದರೆ ಎಲ್ಲರನ್ನೂ ಕೂಡ ಶನೇಶ್ವರ ಪ್ರವೇಶ ಮಾಡ್ತಾನೆ, ಎಲ್ಲರಿಗೂ ಕೂಡ ಶನಿ ಕಾಟ ಕೊಡ್ತಿರುತ್ತಾನೆ. ಹನುಮನಿಗೂ ಅದೇ ರೀತಿಯೇ ಮಾಡಲಿಕ್ಕೆ ಹೊರಟ. ಆದರೆ ಹನುಮಂತ ಏನು ಮಾಡೋದು ಗೊತ್ತುಂಟ, ಅವನ ಬಾಲದಲ್ಲಿ ಸುತ್ತಕೊಂಡ್ಬಿಟ್ಟ. ಅವನ ಬಾಲದಲ್ಲಿ ಸುತ್ತುಕೊಂಡಾಗ ಅವನು ವಿಲವಿಲವೆಂದು ಒದ್ದಾಟ ಮಾಡ್ತಿದ್ದ ಶನೇಶ್ವರ. ಆವಾಗ ಅವನ ದೇಹ ಶಿಥಿಲಾವಸ್ಥೆ ತಲುಪಿದಾಗ ಬೇಡಿಕೊಳ್ತಾನೆ ಶನೇಶ್ವರ ಹನುಮನನ್ನು. ಆವಾಗ ಅವನನ್ನು ಬಿಡುಗಡೆಗೊಳಿಸ್ತಾನೆ. ನನ್ನನ್ನು ಬಿಡುಗಡೆಗೊಳಿಸಿದ್ದಕ್ಕಾಗಿ ತುಂಬ ಖುಷಿ ಆಗ್ತಾ ಇದೆ. ನನ್ನ ಕಟ್ಟಾಗದೆ ಭಾಳ ತೊಂದರೆ ಅನುಭವಿಸಿದೆ ನಾನು. ಈಗ ನನ್ನಿಂದ ಏನಾಗಬೇಕು ಅಂತ ಕೇಳು ಅಂತಂದಾಗ ಆಗ ಹನುಮ ಕೇಳೋದೇನು ಗೊತ್ತುಂಟಾ, ಏನಿಲ್ಲಪ್ಪ, ನನ್ನ ಪರಮ ಭಕ್ತರು ಅಂತ ಯಾರಿರ್ತಾರಲ್ಲ ಅವರನ್ನು ನನಗೆ ಕೊಟ್ಟಾಗ ನಾನು ತಡ್ಕೊಳ್ತೀನಿ. ಆದರೆ ನನ್ನ ಪರಮ ಭಕ್ತರಿಗೆ ನೀನು ಯಾವುದೇ ಕಾರಣಕ್ಕೂ ನಿಂದಾಗಿರತಕ್ಕಂತಹ ಕಾಟವನ್ನು ಕೊಡಬೇಡ ಅನ್ನೋದು ಮಾತು ತೆಗೆದುಕೊಳ್ತಾನೆ. ಅದಕ್ಕೆ ಈ ನಾವೇನು 7.5 ಅಂತ ಕರಿತೀವಿ, 7 ಶನಿ ಅಂತ ಕರಿತೀವಿ, ಅಷ್ಟಮ ಶನಿ ಅಂತ ಕರಿತೀವಿ, ಅರ್ಧಾಷ್ಟಮ ಶನಿ ಅಂತ ಕರಿತೀವಿ. ಯಾರಿಗೆ ಈ 19 ವರ್ಷಗಳ ಶನಿಯ ದಶಾಕಾಲ ಅಂತ ಇರುತ್ತೋ ಅಂತ ಯಾವ ಸಂದರ್ಭದಲ್ಲೂ ನನ್ನ ಭಕ್ತರನ್ನು ನೀನು ಕಾಡಬಾರದು ಅಂತೇಳಿ ಮಾತು ತೆಗೆದುಕೊಂಡಿರ್ತಾನೆ. ಹಾಗೇನೆ ನಿಮಗೆ ಶನೇಶ್ವರ ಅಥವಾ ನೀವು ಹನುಮನ ಆರಾಧಕರೇ ಆಗಿದ್ದರೆ ನಿಮಗೊಂದು ಇಲ್ಲಿ ಮಾತು ಅಪ್ಲೈ ಆಗ್ತಕ್ಕಂತಹದ್ದು, ಹನುಮನನ್ನು ಬಿತ್ತು ಶನೇಶ್ವರನನ್ನು ನೀವು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಬಹುಶಃ ನಿಮಗೆ ಅಂತಹ ನೋವು ನಿವಾರಕ ಮಂತ್ರವಾಗ್ತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂತಂದರೆ ಹನುಮಂತನದ್ದೇ ಹೆಚ್ಚಿನ ಪಠನೆ ಪಾರಾಯಣ ನೀವು ಮಾಡಿಕೊಡತಕ್ಕಂಥದ್ದಾದ್ದರಿಂದ ನೀವು ಆಕಸ್ಮಿಕ ಯಾವತ್ತಾದರೂ ತಿರುಪತಿಗೆ ಅಂತ ಹೋದರೆ ನೀವು ತಿರುಪತಿ ಶ್ರೀನಿವಾಸನ ಮುಂದಗಡೆ ಇರತಕ್ಕಂಥ ಬೇಡಿ ಹನುಮನ ದರ್ಶನ ಮಾಡಿಕೊಳ್ಳುತ್ತಾ ಅಲ್ಲಿ ಒಂದು ನಿಮಗೆ ಸಂಬಂಧಪಟ್ಟ 10 ತೆಂಗಿನಕಾಯಿಗಳು, ಯಾಕಂದರೆ 10ನೇ ಸ್ಥಾನದಲ್ಲಿ ಅವ ಇರೋದರಿಂದ 10 ತೆಂಗಿನಕಾಯಿಗಳನ್ನು ಆ ದೇಗುಲಕ್ಕೆ ಕೊಡತಕ್ಕಂತಹದ್ದು. ನನ್ನ ಬಂಧುಗಳಾಗಿರ್ತಕ್ಕಂಥವ್ರು ಆ ದೇವಾಲಯದಲ್ಲಿ ಇರ್ತಾರೆ. ಅಂತಹದ್ದು ಪ್ರಭಾಕರ ಭಟ್ರಂತೇಳಿ ಆ ದೇವಸ್ಥಾನದ ಪ್ರಧಾನವಾಗಿರತಕ್ಕಂತಹದ್ದು ಶ್ರೀ ತಿರುಪತಿಯ ಶ್ರೀನಿವಾಸನ ದೇಗುಲದಲ್ಲಿರ್ತಕ್ಕಂಥದ್ದು ಕೂಡ ಪ್ರತಿ ಶುಕ್ರವಾರ ಅವರೇ ಶ್ರೀನಿವಾಸನಿಗೆ ಅಭಿಷೇಕವನ್ನು ಮಾಡ್ತಾರೆ. ಅವರಿಗೆ ನೀವು ಕೊಟ್ಟು 10 ತೆಂಗಿನಕಾಯಿನ ನಮಸ್ಕಾರ ಮಾಡ್ಕೊಳ್ತೀರ ಅಂತಂದರೆ ಅಂತಹ ಶನೇಶ್ವರರಿಂದ ಬಿಡುಗಡೆ ಮಾಡ್ಕೊಳ್ತೀರಿ, ಖುಷಿಯನ್ನು ಪಡ್ತೀರಿ. ಸಾಧ್ಯವಾದರೆ ಮಾರ್ಚ್ 29ಕ್ಕೆ ನಮಗೆ ತೊಂದರೆ ಅಂತ ಕಾಣಿಸ್ಕೊಳುತ್ತೆ ಅಂತಂದರೆ ಯಜ್ಞದ ಮುಖಾಂತರ ಅವನನ್ನು ತೃಪ್ತಿಪಡಿಸ್ತಕ್ಕಂಥದ್ದು. ಯಾಕೆ ನಾನು ಯಜ್ಞವನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಬಹುಶಃ ನಿಮಗೆ ಈ ಲೆಟ್ರ್ ಕಾಗದ ಪತ್ರ ಅಂತ ಹಾಕಿದ್ರೆ ಬಹುಶಃ ಅದು ನಿಮಗೆ ದಿನಗಳು ತೆಗೆದುಕೊಳ್ಳುತ್ತೆ. ಈ ನಿಮ್ಮ ಕೊರಿಯರ್ ಅಂತ ಮಾಡಿದ್ರೆ ಅದು ಬೇಗ ಹೋಗ್ತಕ್ಕಂತಹದ್ದು ಅಂತ ಏನು ಹೇಳುತ್ತೆ. ಈ ನಾವು ಪತ್ರವನ್ನು ಯಾರಿಗಾದ್ರೂ ಬರೆದ್ರೆ ಅದರ ಶ್ರದ್ಧೆ ಭಕ್ತಿ ಇದ್ದರೆ ಅದು ಸ್ಟಾಂಪ್ ಇರುವ ಪತ್ರದಂತೆ. ಆ ಅಡ್ರೆಸ್ ಏನು ಇಲ್ಲ ಅಂತಂದಾಗ ಪತ್ರ ಹೋಗಿ ತಲುಪೋದು ಹೇಗೆ? ಅದಕ್ಕೆ ಶ್ರದ್ಧೆ ಭಕ್ತಿ ಅನ್ನೋದು ಇಲ್ಲಿ ಅಡ್ರೆಸ್ ಆಗಿರುತ್ತೆ ನಿಮ್ಮದು. ಅಂತಹ ಶ್ರದ್ಧೆ ಭಕ್ತಿಯಿಂದ ಈ ಪತ್ರವನ್ನು ನೀವು ಹಾಕಿದ್ರೆ ಅದು ಶನೇಶ್ವರನಿಗೂ ಮುಟ್ಟುತ್ತೆ, ಶ್ರೀ ಹನುಮನಿಗೂ ಮುಟ್ಟುತ್ತೆ. ನೀವು ಏನು ಪ್ರಾರ್ಥನೆ ಮಾಡಿರ್ತೀರೋ ಶ್ರದ್ಧೆ ಭಕ್ತಿಯಿಂದ, ಯಾಕೆಂದರೆ ನಿನಗೆ ಹಸಿವು ಅಂತ ತಾಯಿಯನ್ನು ಕೇಳಿದ್ರೆ ಹಸಿವು ತೋರಿಸು ಅಂತ ತಾಯಿ ಕೇಳೋದಿಲ್ಲ. ತಾಯಿ ಶೀಘ್ರ ಮಾತ್ರವಾಗಿ ನಿನಗೆ ಹಸಿವನ್ನು ನೀಗಿಸ್ತಾಳೆ. ಹಾಗೆಯೇ ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಏನಿದಾನೋ ಆ ಶನಿ ಮಿತ್ರನಾಗ್ತಾನೆ. ನಿಮಗೆ ಶೀಘ್ರವಾಗಿ ನಿಮ್ಮ ಒಂದು ಕಷ್ಟ, ನಿಮ್ಮ ಒಂದು ನಷ್ಟಕ್ಕೆ ಅವ ಪರಿಹಾರವನ್ನು ಸೂಚಿಸ್ತಾನೆ. ಯಜ್ಞದಿಂದ ನಿಮಗೆ ಸ್ಪೀಡ್ ಜಾಸ್ತಿ ಇರ್ತಕ್ಕಂಥ. ನಾನು ಯಾಕೆ ಈ ಪದ ಬಳಸ್ತೇನೆ ಅಂತಂದರೆ ಈ ಯಜ್ಞದಿಂದ ಮತ್ತಷ್ಟು ತೃಪ್ತಿ ಪಡಿಸಲಿಕ್ಕೆ ಸಾಧ್ಯವಿದೆ. ಅದೊಂದೇ ಅಲ್ಲ, ನಮಗೆ ಮಾತ್ರವೇ ಅಂತ ಇರೋದಿಲ್ಲ, ಈ ಸಮಾಜಕ್ಕೆ ಸಂಬಂಧಪಟ್ಟ ಘಾತುಗಳು ಕೂಡ ನಿಲ್ಲಬೇಕಾದರೂ ಕೂಡ ಅಂತಹ ಘಾತುಗಳ ಕೆಲಸ ನಿಲ್ಲಬೇಕಾದ್ರೂ ಕೂಡ ಯಜ್ಞವನ್ನೇ ಸಜೆಸ್ಟ್ ಮಾಡ್ತಾ ಬರ್ತಾನೆ. ಇನ್ನು ಅದೊಂದು ಸಬ್ಜೆಕ್ಟು ನಾನು ನಿಮ್ಮಷ್ಟಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಮಾತಾಡೋಣ ಅಂತಂದರೆ ಯಜ್ಞದ ಮುಖಾಂತರ ಮಾರ್ಚ್ 29ನೇ ತಾರೀಕು ಅದು ಕೂಡ ಅವತ್ತು ಶನಿ ಅಮಾವಾಸ್ಯೆ ಇರೋದರಿಂದ ಅಂತಹ ಬ್ರಹ್ಮಯೋಗ ಇರ್ತಕ್ಕಂಥ ದಿನದಲ್ಲಿ ನೀವೇನಾದರೂ ಒಂದು ಹೊಸದನ್ನು ಸೃಷ್ಟಿ ಮಾಡಲಿಕ್ಕೆ ಕಾಯ್ತಾ ಇದ್ದರೆ ಆ ದಿನ ನಿಮ್ಮ ದಿನವನ್ನಾಗಿ ಮಾಡಿಕೊಳ್ಳಿ. ಶನೇಶ್ವರನ ತೃಪ್ತಿಪಡಿಸಿ ಅತ್ಯಂತ ಪ್ರಬಲ ಬಲಾಢ್ಯರು ತಾವಾಗ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಮಿಥುನ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ದು ಮಿಥುನ ರಾಶಿ ಆಗಿತ್ತು ಅಂತಂದ್ರೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ನಿಮಗೆ ಶನಿ ಬದಲಾವಣೆಯಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಯಾವುದೇ ರಾಶಿ ಆಗಿರಲಿ ಶನಿ ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಭಯ ಇದೆ, ಆತಂಕ ಇದೆ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರ ಸಾರಥ್ಯದಲ್ಲಿ ಇದೇ ಮಾರ್ಚ್ 29ನೇ ತಾರೀಕು ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಬಹಳ ವಿಶೇಷವಾಗಿರುವಂತಹ ದಿನದಂದು ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.